ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ನೋಡೋಣ ಈ ಕ್ಲಾಸ್ ಒಳಗ ಮೊರಾರ್ಜಿ 2020 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಏನಂತಿ ಕ್ವಶನ್ ನೋಡ್ರಲ್ಲಿ, ದ ಪ್ಲೇಸ್ ವೇರ್ ಬರ್ಡ್ಸ್ ಲಿವ್ ಇನ್ ಈಸ್ ಅ ಡ್ಯಾಶ್. ಅಂದ್ರ ಪಕ್ಷಿಗಳು ಏನ್ ಕೊಟ್ಟಾನ, ಅ ಪ್ಲೇಸ್ ವೇರ್ ಬರ್ಡ್ಸ್ ಲಿವ್ ಈಸ್ ಅ ಡ್ಯಾಶ್. ಪಕ್ಷಿಗಳು ಎಲ್ಲಿ ವಾಸ ಮಾಡ್ತಾವ ಅಂತ ಪ್ರಶ್ನೆ ಕೇಳೋಣ. ಆಪ್ಷನ್ ಎ ಕೇಜ್, ನೆಸ್ಟ್, ಬಂಗ್ಲೋ, ಹೌಸ್. ಐತಿ ಹೌದು. ಕೇಜ್ ಅಂದ್ರ ನಾವು ಹಿಡಿದಂತ ಪ್ರಾಣಿಗಳನ್ನ ಏನ್ ಮಾಡ್ತೀವಿ, ಪಂಜರ ಹಿಡ್ತೀವಿ, ಪಂಜರ್ ಆಗೋದಿಲ್ಲ, ಇದನ್ನ ತಗೋಬಿಡ್ರಿ. ಬಂಗ್ಲೋ ಅಂದ್ರ ಮಹಡಿ, ಹೌಸ್ ಅಂದ್ರ ಮನೆ, ಇಲ್ಲಿ ಮನುಷ್ಯರನ್ನ ವಾಸ ಮಾಡ್ತಾರ. ನೆಸ್ಟ್ ಅಂದ್ರ ಗೂಡು, ಅಂದ್ರ ಪಕ್ಷಿ ಏನ್ ಮಾಡತಿ, ತಾನ ಕಟ್ಟಿಕೊಂಡ ತನ್ನ ವಾಸಸ್ಥಳಕ್ಕಾಗಿ ಏನ್ ಮಾಡತಿ, ಕಟ್ಟಿಕೊಂಡಿರತಿ. ಇದರ ಕೊಟ್ಟಂತ ಕ್ವಶನ್ ಒಳಗೆ ಸರಿಯಾದ ಉತ್ತರ ಆಗತಿ ನೆಸ್ಟ್. ಪಕ್ಷಿ ವಾಸ ಮಾಡುವಂತ ಸ್ಥಳ ಯಾವುದು, ನೆಸ್ಟ್ ಏನಾಗುತ್ತಾ ಸರಿಯಾದ ಉತ್ತರ ಆಗುತ್ತೆ. ಕೇಜ್ ಆಗಲ್ಲ, ಬಂಗ್ಲೋ ಆಗಲ್ಲ, ಹೌಸ್ ಆಗಲ್ಲ, ಸರಿಯಾದ ಉತ್ತರ ಯಾವುದು ನೆಸ್ಟ್ ಐತಿ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ. ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್, ಚೂಸ್ ದಿ ಕ್ವಶನ್ ಟ್ಯಾಗ್. ಈ ಕೊಟ್ಟಂತ ಸೆಂಟೆನ್ಸ್ ಕ್ವಶನ್ ಟ್ಯಾಗ್ ಮಾಡಬೇಕು. ಹೌದಾ, ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ನೋಡು ಇದಾಗ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಐತಿ. ಹೆಲ್ಪಿಂಗ್ ವಿದೌಟ್ ಹೆಲ್ಪಿಂಗ್ ವರ್ಬ್ ಬಂದ್ರೆ ಕ್ವಶನ್ ಟ್ಯಾಗ್ ಅನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ರಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಒಳಗ ಕ್ವಶನ್ ಟ್ಯಾಗ್ ಇರುವುದಿಲ್ಲ. ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಒಳಗ ಕ್ವಶನ್ ಟ್ಯಾಗ್ ಬರಲ್ಲ. ಇದು ಆಲ್ರೆಡಿ ಕೊಟ್ಟಿದ್ದು ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್ ಬಂದಿದ್ದು ಪ್ರೆಸೆಂಟ್ ಒಳಗೈತಿ, ಕಂಟಿನ್ಯೂಸ್ ಒಳಗೈತಿ. ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಐತಿ. ಇದನ್ನ ನಾವು ನೋಡಬಹುದು. ಆಪ್ಷನ್ ಕೊಟ್ಟಾನ ಆರ್ ಯು, ಯು ಆರ್ ನಾಟ್, ಆರಂಟ್ ಯು, ಡೋಂಟ್ ಯು ಕೊಟ್ಟಾನ. ತಿರ್ಗೋ ಕ್ವಶನ್ ಟ್ಯಾಗ್ ಮಾಡುವಾಗ ಒಂದ್ ವೇಳೆ ಕೊಟ್ಟಂತ ಸೆಂಟೆನ್ಸ್ ಪಾಸಿಟಿವ್ ಇತ್ತಂದ್ರೆ ನಾವು ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಕೊಟ್ಟಾಗ ಏನ್ ಮಾಡ್ಬೇಕು, ನಾವು ಪಾಸಿಟಿವ್ ಅನ್ನ ಮಾಡಬೇಕು. ಕ್ವಶನ್ ಟ್ಯಾಗ್ ಮಾಡುವಾಗ ನಮ್ಮ ಫಾರ್ಮುಲಾ ಏನೈತೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಪ್ಲಸ್ ಪ್ರೊನೌನ್ ಇರಬೇಕು, ಪ್ಲಸ್ ಕ್ವಶನ್ ಮಾರ್ಕ್ ಇರಬೇಕು. ಯಾವಾಗ ಕೊಟ್ಟಂತ ಸೆಂಟೆನ್ಸ್ ನೆಗೆಟಿವ್ ಇದ್ದಾಗ. ಒಂದ್ ವೇಳೆ ಪಾಸಿಟಿವ್ ಕೊಟ್ಟ ಫಾರ್ಮುಲಾ ಏನ್ ನೋಡ್ತೀವಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಅರ್ಥ ಆಗೈತಿ? ಒಂದ್ ವೇಳೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ನೆಗೆಟಿವ್ ಕೊಟ್ಟಂದ್ರ ನಾಟ್ ಅನ್ನ ಯೂಸ್ ಮಾಡಬಾರ್ದು. ಕೊಟ್ಟಂತ ಸೆಂಟೆನ್ಸ್ ಒಳಗ ಪಾಸಿಟಿವ್ ಕೊಟ್ಟಂದ್ರ ನಾವು ನೆಗೆಟಿವ್ ಮಾಡಬೇಕು. ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡಬೇಕು. ಈ ಕೊಟ್ಟನ ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್, ಇದು ಕೊಟ್ಟಿದ್ದು ಪಾಸಿಟಿವ್ ಐತಿ, ನಾವೇನ್ ಮಾಡಬೇಕು, ನೆಗೆಟಿವ್ ಮಾಡಬೇಕು. ಇಲ್ಲಿ ಆರ್ ಯು ಕೊಟ್ಟನ, ಇದು ಪಾಸಿಟಿವ್ ಐತಿ, ಇದು ಆನ್ಸರ್ ಆಗಲ್ಲ, ತೆಗೆದು ಬಿಡ್ರಿ. ನೆಕ್ಸ್ಟ್ ಯು ಆರ್ ನಾಟ್ ಕೊಟ್ಟನ, ಇದು ಸಂಬಂಧ ಇಲ್ಲ, ಇದನ್ನ ತೆಗೆದುಬಿಡ್ರಿ. ಡೋಂಟ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಕೊಟ್ಟನ, ಆರ್ ಕೊಟ್ಟನ, ಇಲ್ಲಿ ಡೋಂಟ್ ಕೊಟ್ಟನ, ಇದನ್ನ ತೆಗೆದು ಬಿಡ್ರಿ. ಆಪ್ಷನ್ ಆಗುತ್ತಾ ಆರ್ ಅಂಡ್ ಟಿವ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ನಾನು ಹೇಳಿದ್ದೆ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಒಳಗೆ ಕ್ವಶನ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇರಲ್ಲ ಅಂತ ಹೇಳಿದ್ದೆ. ಇಲ್ಲಿ ನೋಡಿಲಿ, ಐ, ವಿ, ಯು, ದೇ ಬಂದಾಗ ಕೊಟ್ಟಂತ ಮೇನ್ ವರ್ಬಿಗೆ ಎಸ್ ಮತ್ತು ಇ ಎಸ್ ಪ್ರತ್ಯಯ ಇರುವುದಿಲ್ಲ. ಎಕ್ಸಾಂಪಲ್ ಜಂಪ್ಸ್ ಅಲ್ಲ, ಪ್ಲೇಸ್ ಅಲ್ಲ, ಪ್ಲೇ ಎಸ್ ಮತ್ತು ಇ ಎಸ್ ಪ್ರತ್ಯಯ ಬರೋದಿಲ್ಲ. ಹೆಲ್ಪಿಂಗ್ ವರ್ಬ್ ಡೂ ಅನ್ನ ಯೂಸ್ ಮಾಡಬೇಕು. ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ ಐ ಪ್ಲೇ ಕ್ರಿಕೆಟ್ ಅಂದಾಗ ಡೋಂಟ್ ಪ್ಲೇ ಎಕ್ಸಾಂಪಲ್ ತಗೋದು. ನೆಕ್ಸ್ಟ್ ಇಲ್ಲಿ ಹಿ, ಸಿ, ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ಹಿ, ಸಿ, ಇಟ್ ಮುಂದೆ ಕೊಟ್ಟಂತ ಮೇನ್ ವರ್ಬಿಗೆ ಎಸ್ ಮತ್ತು ಇ ಎಸ್ ಪ್ರತ್ಯಯ ಕಂಪಲ್ಸರಿ ಬಂದಿರತ್ತ. ಹೆಲ್ಪಿಂಗ್ ವರ್ಬ ಡಸ್ ಅನ್ನ ಯೂಸ್ ಮಾಡಬೇಕು. ಹಿ ಪ್ಲೇಸ್ ಕ್ರಿಕೆಟ್ ಕಟಾಗ ಡಸಂಟ್ ಹಿ ಬರುತ್ತ. ಏನು ಹಿ, ಸಿ, ಇಟ್ ಬಂದಾಗ ಕೊಟ್ಟಂತ ಮೇನ್ ವರ್ಬಿಗೆ ಎಸ್ ಮತ್ತು ಇ ಎಸ್ ಪ್ರತ್ಯಯ ಬಂದಿರತ್ತ. ಹೆಲ್ಪಿಂಗ್ ವರ್ಬ ಡಸ್ ಅನ್ನ ಯೂಸ್ ಮಾಡಬೇಕು. ಐ, ವಿ, ಯು, ದೇ ಬಂದಾಗ ಎಸ್ ಮತ್ತು ಇ ಎಸ್ ಪ್ರತ್ಯಯ ಬಂದಿರೋದಿಲ್ಲ. ಹೆಲ್ಪಿಂಗ್ ಡೂ ಅನ್ನ ಯೂಸ್ ಮಾಡಬೇಕು. ಇನ್ನು ಸಿಂಪಲ್ ಪಾಸ್ಟ್ ಒಳಗ ಕೊಟ್ಟಂತ ಮೇನ್ ವರ್ಬ V2 ಫಾರ್ಮ್ ಒಳಗಿರುತ್ತ. ಐ, ವಿ, ಯು, ಹಿ, ಸಿ, ಇಟ್, ದೇ ಎಲ್ಲಾ ಸಬ್ಜೆಕ್ಟ್ ಮುಂದೆ ಕೊಟ್ಟಂತ ಮೇನ್ ವರ್ಬ V2 ಫಾರ್ಮ್ ಒಳಗಿರುತ್ತ. ಹೆಲ್ಪಿಂಗ್ ವರ್ಬ ಡಿಡ್ ಅನ್ನ ಯೂಸ್ ಮಾಡಬೇಕು. ಇದನ್ನ ಬಿಟ್ಟು ಉಳ್ಕೋದು ಮಾಡಲ್ ಕ್ಯಾನ್, ಕುಡ್, ಮೇ, ಮೈಟ್, ಆಟ್, ಶಾಲ್, ಸುಡ್
ಎಲ್ಲ ಹೆಲ್ಪಿಂಗ್ ವರ್ಬ್ ಕೊಟ್ಟಿರ್ತಾನೆ. ಕೊಟ್ಟಂತ ಸೆಂಟೆನ್ಸ್ ಒಳಗೆ ಪಾಸಿಟಿವ್ ಕೊಟ್ಟಂದ್ರೆ ನೆಗೆಟಿವ್ ಮಾಡ್ರಿ, ನೆಗೆಟಿವ್ ಕೊಟ್ಟಂದ್ರೆ ಪಾಸಿಟಿವ್ ಮಾಡ್ರಿ. ಮತ್ತು ಈಸ್, ಆಮ್, ಆರ್, ವಾಸ್, ವೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಿಲ್. ಕೊಟ್ಟಂತ ಹೆಲ್ಪಿಂಗ್ ವರ್ಬ ಪಾಸಿಟಿವ್ ಕೊಟ್ಟಿದ್ರೆ ನೆಗೆಟಿವ್ ಮಾಡ್ರಿ, ನೆಗೆಟಿವ್ ಕೊಟ್ಟಿದ್ರೆ ಪಾಸಿಟಿವ್ ಮಾಡ್ರಿ. ನಮಗೆ ಕೊಟ್ಟಿದ್ದು ನೆಗೆಟಿವ್ ಐತಿ ಪಾಸಿಟಿವ್ ಐತಿ ಹೆಂಗೆ ತಿಳ್ಬೇಕಂದ್ರೆ ಕೊಟ್ಟಂತ ಸೆಂಟೆನ್ಸ್ ಒಳಗೆ ನಾಟ್, ನೋ, ನೆವರ್ ಅಂತಕ್ಕಂಥ ಶಬ್ದಗಳನ್ನು ಯೂಸ್ ಮಾಡಿರ್ತಾನೆ. ಅವಾಗ ಏನು ಮಾಡ್ಕೋಬೇಕು, ಅವನು ನೆಗೆಟಿವ್ ಕೊಟ್ಟಿದ್ರೆ ನಾವು ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ಕೊಟ್ಟಿದ್ರೆ ನೆಗೆಟಿವ್ ಮಾಡಬೇಕು. ಆರಾಮಾಗಿ ಕ್ವಶನ್ ಟ್ಯಾಗ್ ಒಳಗೆ 1 ಮಾರ್ಕ್ಸ್ ತಗೋತೀರಿ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಸರಿಯಾಗಿ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ಸೌಂಡ್ಸ್ ಕೊಟ್ಟಾನ. ಸ್ನೇಕ್ ಸೌಂಡ್ ಹಿಸ್ ಮಾಡತ್ತಿ. ನೆಕ್ಸ್ಟ್ ಬರ್ಡ್ ಸೌಂಡ್ ಏನಂತಂದ್ರೆ ಕೊಟ್ಟಾನ್ರಿ. ಇಲ್ಲಿ ಕೊಟ್ಟಾನ ಆಪ್ಷನ್ ಕೊಟ್ಟಾನ ಮ್ಯಾವ್ಸ್, ನಾಯ್, ಟ್ರಿಪ್ಸ್, ಮೂಸ್. ಚಿರ್ಪ್ಸ್, ಮೇವ್ಸ್, ನೈಸ್ ಮತ್ತು ಮೂಸ್ ಅಂತ ತೆಗಿಸಿದ್ರೆ ಆಪ್ಷನ್ ಕೊಟ್ಟಾನ. ಈ ಕೊಟ್ಟಂತ ಸ್ನೇಕ್ಸ್ ಒಂದು ಆಲ್ರೆಡಿ ಕೊಟ್ಟಾನ. ಈಗ ನಾವೇನು ತುಂಬಬೇಕು, ಇಲ್ಲಿ ಆನ್ಸರ್ನ ತುಂಬಬೇಕು. ಮೀವ್ ಅನ್ನೋದು ಕ್ಯಾಟಿನ ಸೌಂಡ್ ಐತಿ. ನೆಕ್ಸ್ಟ್ ಇದು ಹಾರ್ಸ್ನ ಸೌಂಡ್ ಐತಿ. ಇದು ಕೌ ಸೌಂಡ್ ಐತಿ. ಚೀರ್ಪ್ಸ್ ಅಂದ್ರ ಪಕ್ಷಿ ಸೌಂಡ್. ಚಿಲಿಪಿಲಿ ಹಕ್ಕಿಗಳು ಚಿಲಿಪಿಲಿ ಐತಿವಿ. ಈ ಚೀರ್ಪ್ಸ್ ಅನ್ನೋದು ಹಕ್ಕಿಗಳ ಸೌಂಡ್ ಐತಿ. ಸರಿಯಾದ ಉತ್ತರ ಆಗತ್ತೆ ಆಪ್ಷನ್ ಸಿ ಏನು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, rewrite the following sentence using the plural form of underlined word. ಈ ಏನು ಕೊಟ್ಟಾನ, ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ ಆ್ಯಂಡ್ ಬರ್ಡ್. ಕೊಟ್ಟಂತ ಸೆಂಟೆನ್ಸ್ ಒಳಗ ಅಂಡರ್ಲೈನ್ ಮಾಡುವಂತ ಶಬ್ದಗಳನ್ನ ಸಿಂಗ್ಲರ್ ಅದಾವ, ನಾವೇನ್ ಮಾಡಬೇಕು ಫ್ಲೂರಲ್ ಅನ್ನ ಮಾಡ್ಬೇಕಂತ ಕೊಟ್ಟಾನ. ಆಪ್ಷನ್ ಏನು ಕೊಟ್ಟಾನ ನೋಡ್ರಿ, ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಇಲ್ಲಿ ಕೊಟ್ಟಾನ ಐ ಕೊಟ್ಟಾನ, ಐಕು ಅಂಡರ್ಲೈನ್ ಮಾಡೋಣ, ಐನ ಕೊಟ್ಟಾನ ಇಲ್ಲಿ, ಇದು ತೆಗೆದ ಬಿಡ್ರಿ. ಈಗ ನೆಕ್ಸ್ಟ್, ದೇ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ ಆ್ಯಂಡ್ ಬರ್ಡ್. ಇಲ್ಲಿ ಕೊಟ್ಟಿದ್ದು ಸಿಂಗ್ಲರ್ ಅದಾವ, ಅದನ್ನ ಫ್ಲೂರಲ್ ಮಾಡೇ ಇಲ್ಲ. ಆಪ್ಷನ್ ಬಿನು ತೆಗೆದ ಬಿಡ್ರಿ. ನೆಕ್ಸ್ಟ್, ವಿ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್. ಏನಾಗುತ್ತಾ ಇಲ್ಲಿ ಬರ್ಡ್ಸ್ ಮಾಡಿಲ್ಲ, ಬರ್ಡ್ ಮಾಡ್ಯಾನು. ಆಪ್ಷನ್ ಸಿನು ತೆಗೆದು ಬಿಡ್ರಿ. ನೆಕ್ಸ್ಟ್ ಆಪ್ಷನ್ ಡಿ ನೋಡ್ರಿ, ವಿ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಏನಾಗುತ್ತಾ ಸರಿಯಾದ ಗೊತ್ತಾ ನೋಡ್ರಿ. ಇಲ್ಲಿ ಆ ಇದ್ದಿದ್ದು ಏನು ಮಾಡಿವಿ ನಾವು, ಹೂವಿಯನ್ನ ಮಾಡಿವಿ, ಸಿಂಗ್ಲರ್ ಇದ್ದು ಫ್ಲೂರಲ್ ಮಾಡಿವಿ. ಎನಿಮಲ್ ಇದ್ದಿದ್ದು ಎನಿಮಲ್ಸ್ ಮಾಡಿವಿ, ಬರ್ಡ್ ಇದ್ದಿದ್ದು ಬರ್ಡ್ಸ್ ಮಾಡಿವಿ ಐತಿ. ಈಗ ಆ ಇದ್ದಿದ್ದು ಹೂವಿ ಮಾಡಿವಿ, ಎನಿಮಲ್ ಇದ್ದಿದ್ದು ಎನಿಮಲ್ಸ್ ಮಾಡಿವಿ, ಬರ್ಡ್ಸ್ ಇದ್ದಿದ್ದು ಬರ್ಡ್ಸ್ ಮಾಡಿವಿ. ಕೊಟ್ಟಂತ ಕ್ವಶನ್ ಒಳಗೆ ಏನು ಕೊಟ್ಟಾನ, rewrite the following sentence using plural form of the underline word. ಕೊಟ್ಟಂತ ಅಂಡರ್ಲೈನ್ ಮಾಡಿದಂಥ ವರ್ಡಿಗೆ ಸಿಂಗ್ಲರ್ ಇದ್ದಿದ್ದು ಫ್ಲೂರಲ್ ಮಾಡೋದು ಕೊಟ್ಟಾನ. ಆಲ್ರೆಡಿ ಏನು ಕೊಟ್ಟು, ವಿ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸರಿಯಾದ ಉತ್ತರ ಆಗುತ್ತಾ ಯಾವುದು, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಾರ್ಟ್ ಫಾರ್ಮ್ ಆಫ್ ಇಲ್ಲ ಶೂಟ್ ದ ಎನಿಮೀಸ್ ಸಜೆಸ್ಟ್. ಏನಾಗುತ್ತಾ, ಶೂಟ್ ದ ಎನಿಮೀಸ್ ಸಜೆಸ್ಟ್. ಏನು ಸಜೆಸ್ಟ್ ಮಾಡಿ ನೋಡ್ರಿ, ಇದ್ರಾಗ ಕಮ್ಯಾಂಡ್ ಆಗುತ್ತೋ, ರಿಕ್ವೆಸ್ಟ್ ಆಗುತ್ತೋ, ಇನ್ಸ್ಟ್ರಕ್ಷನ್ ಆಗುತ್ತೋ, ಓಬೆ ಆಗುತ್ತೋ. ಕ್ಯಾನ್ ಏನಾಗತ್ತಿ, ಎನಿಮಿಗಳನ್ನ ಕೊಲ್ಲತ್ತ ರಿಕ್ವೆಸ್ಟ್ ಮಾಡ್ತೀವಿ, ರಿಕ್ವೆಸ್ಟ್ ಅಂತೂ ಆಗಲ್ಲ, ಸೂಚನೆ ಆಗಲ್ಲ, ಓಬೇನ ಆಗಲ್ಲ. ಸರಿಯಾದ ಉತ್ತರ ಆಜ್ಞೆ, ಕಮ್ಯಾಂಡ್ ಏನಾಗುತ್ತಾ ಸರಿಯಾದ ಉತ್ತರ ಆಗುತ್ತೆ. ಇದ್ರಾಗ ಮಾಡಿದಂಥ ಅವ್ರನ್ನ ಏನು ಮಾಡು, ಎನಿಮಿಗಳನ್ನ ಕೊಲ್ಲುವ ತೆಗಿಸಿದ್ರೆ, ಶೂಟ್ ಮಾಡೋ ತೆಗಿಸಿದ್ರೆ ಅವ್ರು ಮಾಡಿದಂಥ ಆಜ್ಞೆ, ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಯಾವುದು, ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಾಂಗ್ ದ ಫಾಲೋವಿಂಗ್ ಈಸ್. ಈ ಕೊಟ್ಟಂತ 4 ವರ್ಡ್ಗಳಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಯಾವುದಕ್ಕೇನ, ಟ್ರೀಟ್, ಟ್ರೇಟ್, ಟ್ರೇಟ್, ಟ್ರೆಟ್. ಈ ಟ್ರೆಟ್ ಅಂತಕ್ಕಂಥ ಮೀನಿಂಗ್ ಇಲ್ಲ, ಇದನ್ನು ತೆಗೀರಿ. ಟ್ರೀಟು ಆಗೋದಿಲ್ಲ, ಟ್ರೇಟು ಆಗೋದಿಲ್ಲ, ಟ್ರೀಟ್. ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ, ಟ್ರೀಟ್. ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ರಿಫಿಕ್ಸ್ ಫಾರ್ ದಿ ವರ್ಡ್ ಸೆಲ್ಫಿಶ್ ಅಂದ್ರ ಇನ್ನೊಂದು ತಿಳ್ಕೊರಿ. ಪ್ರಿಫಿಕ್ಸ್ ಅಂದ್ರೇನು, ಸಫಿಕ್ಸ್ ಅಂದ್ರೇನು. ಕೊಟ್ಟಂತ ಒಂದು ವರ್ಡ್, ಇದೊಂದು ವರ್ಡಿಂದ ಬಿಫೋರ್, ವರ್ಡಿನ ಮುಂಚೆ ಏನಾದರೂ ಕೊಟ್ಟಂತ ಶಬ್ದನ ಅಟ್ಯಾಚ್ ಮಾಡಿದ್ರೆ ಕರಿತೀವಿ ನಾವು ಪ್ರಿಫಿಕ್ಸ್. ಕೊಟ್ಟಂತ ಶಬ್ದದ ಮೊದಲಿಗೆ ಯೂಸ್ ಮಾಡಿದ್ರ ಪ್ರಿಫಿಕ್ಸ್, ಶಬ್ದದ ನಂತರ ಯೂಸ್ ಮಾಡ್ತೀವಿ ಅಂದ್ರೆ ಏನ್ ಕರಿತೀವಿ, ಸಫಿಕ್ಸ್. ಆಫ್ಟರ್ ಏನೈತಿ, ಕೊಟ್ಟಂತ ಶಬ್ದದ ನಂತರ ಯೂಸ್ ಮಾಡ್ತೀವಲ್ಲ, ಏನ ಆಫ್ಟರ್ ಅಂದ್ರೆ ನಂತರ, ಅದು ಏನ್ ಮಾಡ್ತೀವಿ
ಸಫಿಕ್ಸ್ ಅಂತೀವಿ. ಏನು ಕರಿತೀವಿ? ಸಫಿಕ್ಸ್ ಅನ್ನ ಹೇಳ್ತೀವಿ ನಾವು. ಈಗ ಏನ್ ಮಾಡೋಣ, ನಮಗೆ ಕೊಟ್ಟಿದ್ದು ಪ್ರಿಫಿಕ್ಸ್ ಕೇಳೋಣ. ಆ ಪ್ರಿಫಿಕ್ಸ್ ಅಂದ್ರಾಗ ಮುಂದೆ ಯೂಸ್ ಮಾಡಬಾರ್ದು. ಪ್ರಿಫಿಕ್ಸ್ ಅಂದ್ರೆ ಮುಂದೆ ಅಲ್ಲ, ಕೊಟ್ಟಂತ ಶಬ್ದದ ಹಿಂದೆಗಡೆ ಯೂಸ್ ಮಾಡಬೇಕು. ಒಂದು ಇದನ್ನು ತಿಳ್ಕೊರಿ. ಈಗ ಇದೊಂದು ಶಬ್ದ ಏನು ಕೊಟ್ಟನು? ಸೆಲ್ಫಿಶ್ ಕೊಟ್ಟಂದ್ರ ಸೆಲ್ಫಿಶ್ ಮುಂದೆ ಬತ್ತಂದ್ರ ಸಫಿಕ್ಸ್, ಅದರ ಹಿಂದೆ ಬತ್ತಂದ್ರ ಪ್ರಿಫಿಕ್ಸ್. ಪ್ರಿ ಅಂದ್ರೆ ಮುಂದೆ, ಸ ಅಂದ್ರ ನಂತರ. ನಂತರ ಯಾವುದು, ಮುಂದೆ ಯಾವತ್ತ ಕ್ಲಿಯರ್ ಆಗೈತಿ. ಪ್ರಿಫಿಕ್ಸ್ ಅಂದ್ರ ಶಬ್ದದ ಮೊದಲಿಗೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಕೊಟ್ಟಾನ, ಏನು ಕೊಟ್ಟಾನ? ಆಪ್ಷನ್ ಇನ್ ಕೊಟ್ಟಾನ, ಅನ್ ಕೊಟ್ಟಾನ, ಡಿಸ್ ಕೊಟ್ಟಾನ, ನನ್ ಕೊಟ್ಟಾನ. ಯಾವುದಿಲ್ಲ ಅಂದ್ರೆ ಎಕ್ಸಾಂಪಲ್ ಇನ್ನೂ ಆಗೋದಿಲ್ಲ, ಡಿಸ್ಸು ಆಗೋದಿಲ್ಲ, ನಾನು ಆಗೋದಿಲ್ಲ, ಅನ್ಸೆಲ್ಫಿಶ್ ಅಂತ ಹೇಳಿ ಏನಂತೀವಿ, ಸರಿಯಾದ ಉತ್ತರ ಆಗುತ್ತೆ. ಆಯ್ತಾ? ಕ್ಲಿಯರ್ ಮಾಡ್ಕೊ. ವರ್ಡನ್ನು ಕೊಟ್ಟಿದ್ದು ಮೊದಲಿಗೆ ಅಟ್ಯಾಚ್ ಮಾಡೋದು ಪ್ರಿಫಿಕ್ಸ್, ನಂತರ ಅಟ್ಯಾಚ್ ಮಾಡೋದು ಸಫಿಕ್ಸ್. ಇದು ಕ್ಲಿಯರ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್, ದ ಬುಕ್ ಈಸ್ ಕೆಪ್ಟ್ ಡ್ಯಾಶ್ ದ ಬ್ಯಾಗ್. ಏನ್ ಮಾಡಬೇಕು? ಇಲ್ಲೇನ ಕೊಟ್ಟಂತ ಪ್ರಿಪೋಸಿಷನ್ ಅನ್ನ ಏನ್ ತುಂಬಬೇಕು ಕೊಟ್ಟಾನ? ಆನ್ ದಿ ಬ್ಯಾಗ್, ಬೈ ದ ಬ್ಯಾಗ್, ಸಾರಿ ಇನ್ ದ ಬ್ಯಾಗ್, ವಿತ್ ದ ಬ್ಯಾಗ್. ಬ್ಯಾಗ್ ಜೊತೆನಾಗಲ್ಲ, ಬ್ಯಾಗ್ ಮೇಲೇನೂ ಅಲ್ಲ. ಎಲ್ಲಿ ಇಟ್ಟಿವಿ ನಾವು? ಬ್ಯಾಗ್ ಮೇಲೆ ಇಡ್ಬೋದು. ಅಂದ್ರೆ ಕರೆಕ್ಟಾಗಿ ಏನಾಗತ್ತಂದ್ರೆ ಬ್ಯಾಗ್ ಬೈ ಅಂದ್ರೆ ಇಂದ ಅಂದಾಗ ಬ್ಯಾಗ್ ಇಂದ ಬಂದಿಲ್ಲ ನಾವು. ನೆಕ್ಸ್ಟ್ ಬ್ಯಾಗ್ ಜೊತೆ ಅಲ್ಲ, ಇದು ತೆಗಿಬಿಡ್ರಿ. ಏನಾರ ಕೆಪ್ಟ್ ಎಲ್ಲಿ ಇಡ್ತೀವಿ ಅಂದ್ರೆ ನಾವು ಬ್ಯಾಗ್ ಒಳಗಡೆ ಇಟ್ಟಿವಿ ಅಂದಂಗೆ. ಇಲ್ಲಿ ಏನಾಗುತ್ತೆ? ಆನ್ಸರ್ ಸರಿ ಹೋಗ್ತಾರ, ಇನ್ನನ್ನ ತುಂಬಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್. ಕೋರ್ಟ್ ಒಳಗ ಯಾರು ಆರ್ಗ್ಯೂ ಮಾಡ್ತಾರ ಅಂತ ಕ್ವಶನ್ ಕೇಳೋಣ. ಏನ್ ಕೇಳೋಣ? ಜಡ್ಜ್ ಕೇಳೋಣ, ಲಾಯರ್ ಕೇಳೋಣ, ಆಫೀಸರ್ ಕೇಳೋಣ, ಪೊಲೀಸ್ ಕೇಳೋಣ. ಆಫೀಸರ್ ಅಂದ್ರೆ ಅಧಿಕಾರಿ, ಜಡ್ಜ್ ಅಂದ್ರ ನ್ಯಾಯಾಧೀಶ, ಲಾಯರ್ ಅಂದ್ರ ವಕೀಲ, ಪೊಲೀಸ್ ಅಂದ್ರ ಆರಕ್ಷಕರು. ಏನ್ ಕೇಳಿದ್ರಾಗ ಪೊಲೀಸರಿಗೆ ಸಂಬಂಧ ಇಲ್ಲ, ಕೋರ್ಟ್ ಒಳಗಿರಲ್ಲ. ನೆಕ್ಸ್ಟ್ ಆಫೀಸರ್ ಅಧಿಕಾರಿ ಬರಲ್ಲ. ಜಡ್ಜ್ ಮತ್ತು ಲಾಯರ್ ಅದಾವ. ಜಡ್ಜ್ ಅಂದ್ರ ಕೇವಲ ಜಡ್ಜ್ಮೆಂಟ್ ಕೊಡೋರು. ಇದನ್ನ ಏನ್ ಕೇಳೋಣ? ಆರ್ಗ್ಯೂ ಕೇಳೋಣ. ಕೊಟ್ಟಂತ ಯಾವುದು ಕೇಸ್ ಬಗ್ಗೆ ಆರ್ಗ್ಯೂ ಮಾಡೋರು ಯಾರು? ಲಾಯರ್ ಮಾಡ್ತಾರ. ಸರಿಯಾದ ಉತ್ತರ ಏನಾಗತ್ತೆ? ಲಾಯರ್ ಆಗುತ್ತೆ. ಕೊಟ್ಟಂತ ಈ ಕ್ವಶನ್ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಲಾಯರ್ ಏನಾಗುತ್ತೆ ಅಂದ್ರೆ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರೇಂಜ್ ದ ವರ್ಡ್ ಯಾಸ್ ಯು ಫೈಂಡ್ ದಮ್ ಇನ್ ದ ಡಿಕ್ಷನರಿ. ಕೊಟ್ಟಂತ ಶಬ್ದಗಳನ್ನ ಡಿಕ್ಷನರಿ ವರ್ಡ್ಗೆ ಬರೆಯುತ್ತೆ. ಕೊಟ್ಟಾನ, ನೋಡ್ಕೊಟ್ಟಾನ. ಈಗ ಕೋಚ್ ಮ್ಯಾನ್, ಚೈಲ್ಡ್ಹುಡ್, ಕರೇಜ್, ಕೇರ್ಸ್. ಹೌದು, 4 ಶಬ್ದ ಕೊಟ್ಟೀಗ. 4 ಶಬ್ದ ಫಸ್ಟ್ಗೆ ಏನವ? ಸಿ 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 ಸಿನ ಏನ್ ಫಸ್ಟ್ ಸ್ಟಾರ್ಟ್ ಆಗ್ಯಾವ ಒಂದ್ ಬಳಕ ನಾವು ಕನ್ಫ್ಯೂಸ್ ಆಕತಿ. ಮೊದಲು ಬರ್ಕೊಂಡ್ಬಿಡ್ರಿ. ಈಗ ಸಿ ಆಯ್ತು. ಸಿ ಆದ ನಂತರ ಇಲ್ಲಿ ಓ ಬಂದತಿ, ದೂರ ಉಳಿತು. ಎಚ್ ಬಂದತಿ, ದೂರ ಉಳಿತು. ಈಗ ಓ ಬಂದತಿ, ದೂರ ಉಳಿತು. ಆದ ನಂತರ ಅದಕ್ಕಿಂತ ಮೊದಲು ಸನೇ ಫಸ್ಟ್ ಲೆಟರ್ ನೋಡ್ಬೇಕು. ಫಸ್ಟ್ ಲೆಟರ್ ಯಾವ್ದು ಬಂದು ನೋಡ್ಬೇಕು. ಇಲ್ಲಿ ಸಿ ಆದ ನಂತರ ಎ ಬಂದತಿ, ಸಿ ಎ ಅಂದ್ರೆ ಫಸ್ಟ್ ಬರ್ಬೇಕು. ಸಿ ಎ ಇದ್ದು ನೋಡ್ಬೇಕಾದ್ರಾಗ 4ನೇ ಆಪ್ಷನ್ ಓ. ಇಲ್ಲಿ ಕೊಟ್ಟನಾಗ ಎ 1 2 3 ಕೊಟ್ಟಾನ. ಎಲ್ಲ ಫಸ್ಟ್ನ್ಯಾಗ 4ಕ್ಕೆ ಬಂದು. ನೆಕ್ಸ್ಟ್ ಅದಕ್ಕಿಂತ ಮೊದಲು ನೋಡ್ರಿ, ಸಿ ಆದ ನಂತರ ಓ ಮೊದಲು ಬರುತ್ತೋ, ಎಚ್ ಮೊದಲು ಬರುತ್ತೋ, ಓ ಬರುತ್ತೋ ನೋಡ್ಕೋಬೇಕು. ಈಗ ಯಾವ್ದು ಬರುತ್ತಾ? ಓ ಮೊದಲೇ ಯಾವ್ದು ಬರುತ್ತಾ? ಎಚ್ ಬರುತ್ತಾ? ಎರಡೇ ನೋಡ್ಬೇಕು. ಈಗ ಆಪ್ಷನ್ 2 ಒಳಗ ಇಲ್ಲಿ 3 ಕೊಟ್ಟಾನ, ಇಲ್ಲಿ 3 ಕೊಟ್ಟಾನ, ಇಲ್ಲಿ 4 ಕೊಟ್ಟಾನ. ಆಪ್ಷನ್ ಏನಾಗುತ್ತಂದ್ರ ಆಪ್ಷನ್ ಬಿ ಏನಾಗುತ್ತಂದ್ರ ಸರಿಯಾದ ಉತ್ತರ ಆಗುತ್ತೆ. ಡಿಕ್ಷನರಿ ಒಳಗ ಸರಿಯಾದ ಉತ್ತರ ಯಾವ್ದಾಗತ್ತ? ಕೇರ್ಸ್, ಚೈಲ್ಡ್ಹುಡ್, ಕೋಚ್ಮ್ಯಾನ್, ಕರೇಜ್ ಏನಾಗುತ್ತಂದ್ರ ಕೊಟ್ಟಂತ ಡಿಕ್ಷನರಿ ಒಳಗ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಿ ಈಸ್ ಅ ಡ್ಯಾಶ್ ಬಾಯ್. ಕೊಟ್ಟಂದ ಅಡ್ಜೆಕ್ಟಿವ್ ಅನ್ನ ತುಂಬೋಣ. ಬಾಯ್ ಬಗ್ಗೆ ನಾವು ವರ್ಣನೆ ಮಾಡ್ಬೇಕು. ಹೆಂಗ? ಯೂತ್ ಅದಾನೋ, ಕ್ಲೇವರ್ ಅದಾನೋ, ಯಂಗ್ ಅದಾನೋ, ಸ್ಮೂತ್ ಅದಾನ ಕೇಳೋಣ. ನಾವು ಆಲ್ರೆಡಿ ಹೇಳ್ತೀವಿ ಹಿ ಈಸ್ ಅ ಕ್ಲೇವರ್ ಬಾಯ್. ಬಹಳ ಏನದನ? ಜಾಣ ಅದನ್ನತ್ತೀವಿ. ಸರಿಯಾದ ಉತ್ತರ ಏನಾಗತ್ತಿ? ಹಿ ಈಸ್ ಅ ಕ್ಲೇವರ್ ಬಾಯ್ ಆಗುತ್ತಾ? ಇವೇನು ಆಪ್ಷನ್ ಸರಿಯಾಗಿ ಆಗಲ್ಲ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಈಸ್ ಸರಿಯಾದ ಉತ್ತರ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಬಿವೇರ್ ಆಫ್ ಡಾಗ್ಸ್. ದ ಸ್ಟೇಟ್ಮೆಂಟ್ ಎಂಪಸೈಸಸ್. ಏನನ್ನ ಸೂಚನೆ ಮಾಡತ್ತೆ ಅಂದ್ರ ಅನೌನ್ಸ್ಮೆಂಟ್ ಅಂದ್ರ ಘೋಷಣೆ ಆಗುತ್ತೋ, ಒಂದು ಸ್ಟೇಟ್ಮೆಂಟ್ ಆಯ್ತು, ಕಾಷನ್ ಆಯ್ತು, ಇನ್ಸ್ಟ್ರಕ್ಷನ್ ಅದಕ್ಕೆ ನಾವ್ ಹೇಳ್ತೀವಿ ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ತಕ್ಕಿರ್ತೀವಿ. ಇದೊಂದು ಸೂಚನೆ. ಏನಾಗುತ್ತೆ ಅದ್ರೊಳಗ? ಕಾಷನ್ ಏನಾಗತ್ತಂದ್ರ ಸರಿಯಾದ ಉತ್ತರ. ನಾವೆಲ್ಲ ಹಾಕಿರ್ತೀವಿ ಎಲ್ಲ ನಾಯಿಗಳದಾವೆ ಎಚ್ಚರಿಕೆ ಅಂತ ಬರ್ತೀವಿ. ಸರಿಯಾದ ಉತ್ತರ ಆಗುತ್ತಾ? ಕಾಷನ್. ಅನೌನ್ಸ್ಮೆಂಟ್ ಅಲ್ಲ, ಸ್ಟೇಟ್ಮೆಂಟ್ ಅಲ್ಲ, ಇನ್ಸ್ಟ್ರಕ್ಷನ್ ಅಲ್ಲ, ಕಾಷನ್ ಏನಾಗುತ್ತಂದ್ರ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್,
ಐ ಕ್ರಾಸ್ಡ್ ದ ರೋಡ್ ಐ ಕ್ರಾಸ್ಡ್ ದ ರೋಡ್ ಕೇರ್ಫುಲಿ ಐಡೆಂಟಿಫೈ ದ ಕೈಂಡ್ ಸೆಂಟೆನ್ಸ್. ಕೊಟ್ಟಂತ ಸೆಂಟೆನ್ಸ್ ಯಾವ ವಾಕ್ಯ ಒಳಗೈತಿ ಏನ ಅದನ್ನ ಡಿವೈಡ್ ಮಾಡಿ ನೋಡ್ರಿ. ಈಗ ಏನೈತಿ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಏನೈತಿ ಕೊಟ್ಟಂತ ಸಬ್ಜೆಕ್ಟ್ ಮುಂದೆ ಕೊಟ್ಟಂತ ಮೇನ್ ವರ್ಬ್ V2 ಫಾರ್ಮ್ ಆಗಿತ್ತಂದ್ರೆ ಯಾವ ಟೆನ್ಸ್ ಐತಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಯಾವ್ದೈತಿ? ಸಿಂಪಲ್ ಪಾಸ್ಟ್ ಟೆನ್ಸ್. ಆಪ್ಷನ್ ನೋಡ್ರಿ. ಈಗ ಕೊಟ್ಟಿದ್ದು ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಇರಬೇಕು ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇರಬೇಕು. ಇಲ್ಲಿ ಕ್ರಾಸ್ ಕೊಟ್ಟಿಲ್ಲ, ಕ್ರಾಸ್ ಅಲ್ಲಿ ಕೊಟ್ಟಾನ, ಆಪ್ಷನ್ ತೆಗೆದ ಬಿಡಿ. ಇವಾಗ ನೆಕ್ಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರ ಇಲ್ಲಿ ನೋಡ್ರಿ, ಒಂದ್ ವೇಳೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರ ಹ್ಯಾಸ್ ಮತ್ತು ಹ್ಯಾವ್ ಬರ್ತಾವ ಹೆಲ್ಪಿಂಗ್ ವರ್ಬ. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹ್ಯಾಡ್ ಬರ್ತಾವ. ಬರ್ಲಿ ಕೊಟ್ಟಂತ ಮೇನ್ ವರ್ಬ V3 ಫಾರ್ಮ್ ಆಗಿರ್ಬೇಕು. ಇದನ್ನು ಆಗುದಿಲ್ಲ, ತೆಗೆದ್ಬಿಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಆಗೋದಿಲ್ಲ. ಏನಾಗುತ್ತಾ ಕೊಟ್ಟಂತ ನಮ್ಮ ಫಾರ್ಮುಲಾ ಗೊತ್ತಾಗಬೇಕು. ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಐತಿ. ಸರಿಯಾದ ಉತ್ತರ ಏನಾಗುತ್ತಂದ್ರ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಗುತ್ತಂದ್ರ ಸರಿಯಾದ ಉತ್ತರ ಆಗುತ್ತ. ನೆಕ್ಸ್ಟ್ ಕ್ವಶನ್. ವಾಚ್ ದ ಡ್ಯಾಶ್ ಬಿಫೋರ್ ಈಟಿಂಗ್ ದೆಮ್. ಅವ್ರೇನ ಊಟಕ್ಕಿಂತ ಮೊದಲು ಏನ್ ತೊಳ್ಕೊಂತಿರ್ತಾರೆ ತೆಗಿಸಿನ ಕ್ವಶನ್ ಏನ. ನಾವು ಟೇಬಲ್ ತಿಂತೀವಿ, ಇದನ್ನ ಆಗೋದಿಲ್ಲ. ವಾಟರ್ ತಿನ್ನಕ್ಕಾಗುತ್ತಾ? ಇದನ್ನು ಆಗೋದಿಲ್ಲ. ಏನ ಬಾಲ್ ತಿಂತೀವಿ ನೋಡ್ಗ. ವಾಶ್ ದ ಫ್ರೂಟ್ಸ್ ಬರ್ಕೊಂಡ್ರಿ. ವಾಶ್ ದ ಫ್ರೂಟ್ಸ್ ಬಿಫೋರ್ ಈಟಿಂಗ್ ದೆಮ್. ತಿನ್ನೋಕ್ಕಿಂತ ಮುಂಚಿತವಾಗಿ ಏನ್ ಮಾಡಬೇಕು? ಹಣ್ಣನ್ನ ತೊಳೆದು ತಿನ್ನಬೇಕು. ಬಾಲು ತಿನ್ನೋದಿಲ್ಲ, ವಾಟರ್ ತಿನ್ನಕ್ಕಾಗಲ್ಲ, ಟೇಬಲ್ ತಿನ್ನಕ್ಕಾಗಲ್ಲ. ತೊಳಿತೀವಿ, ತೊಳೆಯೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕಂದ್ರೆ ನಾವು ಹಣ್ಣನ್ನ ತೊಳೆದು ತಿನ್ಬೇಕು ಅನ್ನೋ ಫ್ರೂಟ್ಸ್ ಏನಾಗತ್ತಂದ್ರೆ ಕೊಟ್ಟಂತ ಕ್ವಶನ್ಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಗ. ಹೀ ಕಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ. ಕೊಟ್ಟಂತ ಸೆಂಟೆನ್ಸ್ ಒಳಗ ಹೆಲ್ಪಿಂಗ್ ವರ್ಕ್ ಕೊಟ್ಟಾನ. ಏನ್ ಮಾಡ್ಬೇಕು? ಇಂಟ್ರಾಗೇಟಿವ್ ಮಾಡ್ಬೇಕು. ನಾವು ಯಾವ್ದು ಮಾಡ್ಬೇಕು? ಇಂಟ್ರಾಗೇಟಿವ್ ಮಾಡ್ಬೇಕು. ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತೈತೆ ಕ್ವಶನ್ ಏನ ಕೊಟ್ಟಾನ? ಹ್ಯಾಸ್ ಕೊಟ್ಟಾನ, ಡೂ ಕೊಟ್ಟಾನ, ಈಸ್ ಕೊಟ್ಟಾನ, ಡಸ್ ಕೊಟ್ಟಾನ. ಇದನ್ನ ತಿಳ್ಕೋಬೇಕು. ಇಲ್ಲಿ ಕೊಟ್ಟಿದಂದ್ರ V3 ಫಾರ್ಮ್ ಆಗಿರ್ಬೇಕು. ಇದನ್ನು ತೆಗೆದ ಬಿಡು. ಅಂದ್ರೆ ಯಾವುದು? ಪರ್ಫೆಕ್ಟ್ ಟೆನ್ಸ್. ಇದು ಹೆಲ್ಪಿಂಗ್ ವರ್ಬ್, ಇದು ಬರಲ್ಲ. ಡೂ ಬರಬೇಕಾಗಿದ್ದು ಸಿಂಪಲ್ ಪಾಸ್ಟ್, ಸಾರಿ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಒಳಗೆ ಬರಬೇಕು ಐ, ವಿ, ಯು, ದೇ ಬರಬೇಕು. ಮತ್ತ ಡೂ ಬರಬೇಕಾಗಿದ್ದು ಇಲ್ಲಿ ಆಯ್ ಬಂದಿಲ್ಲ, ಏನಾಗುತ್ತಾ? ಡೂನ್ ಆಗೋದಿಲ್ಲ. ಈಸ್ ಅಂದ್ರ ಕೊಟ್ಟಂತ ಮೇನ್ ವರ್ಬಿಗೆ ING ಪ್ರತ್ಯಯ ಬರಬೇಕು. ಇಲ್ಲಿ ING ಕೊಟ್ಟಿಲ್ಲ, ಇದನ್ನು ಆಗೋದಿಲ್ಲ. ಕೊಟ್ಟಿದ್ದು ಡಸ್. ನೋಡ್ಗ ಕೊಟ್ಟಂತ ಹಿ ಮುಂದೆ ಕಂಪಲ್ಸರಿ. ಡಸ್ ಹಿ ಕಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ ಏನಾಗುತ್ತಂದ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಏನಾಗುತ್ತಂದ್ರ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ದ ಸನ್ ರೈಸಸ್ ಇನ್ ದ ಡ್ಯಾಶ್. ಸೂರ್ಯ ಹುಟ್ಟುವಂತ ದಿಕ್ಕು ಯಾವ್ದಕ್ಕೆ ಕೇನ? ವೆಸ್ಟ್, ಸಾರಿ ಈಸ್ಟ್, ವೆಸ್ಟ್, ನಾರ್ತ್, ಕ್ಲೌಡ್ ಅದಕ್ಕೆ ಏನ. ಇದಂತರ ದಿಕ್ಕ ಅಲ್ಲ, ಇದನ್ನ ಮೊದಲ ತೆಗೆದು ಬಿಡ್ರಿ. ಕೊಟ್ಟಿದ್ದು ಪೂರ್ವ, ಪಶ್ಚಿಮ, ಉತ್ತರ ಕೊಟ್ಟಾನ. ನಮ್ಗೆ ಗೊತ್ತಿ ಸೂರ್ಯ ಹುಟ್ಟುವ ದಿಕ್ಕು ಯಾವುದು? ಈಸ್ಟ್. ಯಾವಾಗತ್ತ? ಈಸ್ಟ್ ಏನಾಗತ್ತಂದ್ರ ಸರಿಯಾದ. ಸನ್ ರೈಸಸ್ ಅಂದ್ರ ಈಸ್ಟ್ ಹಾಕ್ರಿ, ಸನ್ ಸೆಟ್ ಅಂದ್ರ ವೆಸ್ಟ್ ಹಾಕ್ರಿ. ಸೂರ್ಯ ಮುಳುಗುವುದು ಪಶ್ಚಿಮ, ಸೂರ್ಯ ಹುಟ್ಟುವುದು ಪೂರ್ವ. ಸರಿಯಾದ ಉತ್ತರ ಯಾವುದು? ಈಸ್ಟ್ ಏನಾಗತ್ತಂದ್ರ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ದ ಸಿನೋನಿಮ್ ಆಫ್ ಟ್ರಬಲ್. ಟ್ರಬಲ್ ಅಂದ್ರ ತೊಂದರೆ. ಅದಕ್ಕೆ ಏನ್ ಮಾಡಬೇಕು? ಸಿನೋನಿಮ್ಸ್ ಮೀನ್ಸ್ ಸಮನಾರ್ಥಕ ಪದವನ್ನ ಬರಿಬೇಕು. ಯಾವ ಪದ? ಸಮನಾರ್ಥಕ ಪದವನ್ನ ಬರಿಬೇಕು. ಸ್ಯಾಡ್ ಅಂತಂದ್ರ, ಸ್ಯಾಡ್ ಅಂದ್ರ ದುಃಖ, ಇದಕ್ಕಂತರ ಆಗುದಿಲ್ಲ. ಕ್ರಿಟಿಕಲ್ ಅಂದ್ರ ತೊಂದರೆ. ಎಸ್ಕೇಪ್ ಅಂದ್ರ ಪಲಾಯನ, ಓಡಿ ಹೋಗುದು. ಇಲ್ಲಿ ಟ್ರಬಲ್ ಅಂದ್ರೆ ಏನಾಗತಿ? ತೊಂದರೆ. ಪ್ರಾಬ್ಲಮ್, ಟ್ರಬಲ್ ಅಂದ್ರು ತೊಂದರೆ, ಪ್ರಾಬ್ಲಮ್ ಅಂದ್ರು ತೊಂದರೆ. ಏನಾಗತ್ತಂದ್ರ ಕೊಟ್ಟಂತ ಸಿನೋನಿಮ್ಸ್ಗೆ ಸರಿಯಾದ ಉತ್ತರ ಏನಾಗತ್ತೆ? ಆಪ್ಷನ್ ಸಿ ಏನಾಗತ್ತಂದ್ರ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏ ಕೊಡೋಣ. ಕ್ವಶನ್ ಕೇಳ್ರಿ. ಐ ವಿಲ್ ಕಮ್ ಟು ಮಾರ್ಕೆಟ್ ಆಟ್ ಡ್ಯಾಶ್, ಲುಕ್ ಆಟ್ ದ ಪಿಕ್ಚರ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಏನ್ ಕೊಟ್ಟಾನಲ್ಲ ಇಲ್ಲಿ ಪಿಕ್ಚರ್ ಕೊಟ್ಟಾನ. ಈ ಪಿಕ್ಚರ್ ಒಳಗ ಟೈಮ್ ಎಷ್ಟಾಗೈತೆ ಅನ್ನೋ ನಾವು ನೋಡ್ಕೋಬೇಕು. ಏನ್ ಕೊಟ್ಟಾನ? 5:30, ಕ್ವಾರ್ಟರ್ ಪಾಸ್ಟ್ 5 o'clock, ನನ್ ಆಫ್ ದೀಸ್. ಇದರಾಗ ಯಾವುದು ಅಲ್ಲ. 5:30 ಅಂದ್ರೆ ಟೈಮ್
5 ಗಂಟೆ 30 ನಿಮಿಷ 5:30 ಅನ್ನಂಗೆ ಇಲ್ಲೇನಾಗಿಸ್ ನೋಡ್ರಿ ಟೈಮ ಇದು ಅಲ್ಲ ತೆಗೆದ ಬಿಡ್ರಿ 5 o'clock ಆಪ್ಷನ್ ಬಿ ಯಾವುದು ಆಪ್ಷನ್ ಬಿ ಸಿ ಆಪ್ಷನ್ ಸಿ ಯಾವುದು 5 o'clock ಏನಾಗಿ ಟೈಮ 5 o'clock ಅಲ್ಲ ತೆಗೆದ ಬಿಡ್ರಿ ಯಾವುದು ಅಲ್ಲ ಅಂದ ಎಲ್ಲ ಏನಾಗೈತಿ ಟೈಮ್ 5 ಗಂಟೆ 15 ನಿಮಿಷ ನೋಡ ಕ್ವಾರ್ಟರ್ ಪಾಸ್ಟ್ 5 o'clock ಅಂದ್ರೆ 5 ಗಂಟೆ 15 ನಿಮಿಷ ಏನಾಗೈತಿ ಆ ಪಿಕ್ಚರ್ ಕೊಟ್ಟಂತ ಪಿಕ್ಚರ್ ಒಳಗೆ ಟೈಮ್ ಆಗಿದ್ದು ಕ್ವಾರ್ಟರ್ ಫಾಸ್ಟ್ 5 o'clock ತೆಗೆದ್ರೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡಿ ಗೊತ್ತಾಗ ಚಿತ್ರ ನೋಡ್ಬೇಕಂತ ಟೈಮ್ 5 ಗಂಟೆ 15 ನಿಮಿಷ ಆಗೈತಿ ಸರಿಯಾದ ಉತ್ತರ ಯಾವುದು ಕ್ವಾರ್ಟರ್ ಪಾಸ್ಟ್ 5 o'clock ಏನಾಗುತ್ತಾ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಲಿಟಲ್ ಬಾಯ್ ಸೆಲೆಕ್ಟ್ ದ ಕರೆಕ್ಟ್ ಫ್ಲೂರಲ್ ಫಾರ್ಮ್ ಕೊಟ್ಟಂತ ಶಬ್ದಕ್ಕೆ ಸರಿಯಾದ ಏಕವಚನದಿಂದ ಬಹುವಚನಕ್ಕೆ ಮಾಡಬೇಕು ಸಿಂಗ್ಯುಲರ್ ಕೊಟ್ಟನ ನಾನು ಮಾಡಬೇಕಾಗಿದ್ದು ಫ್ಲೂರಲ್ ಫಾರ್ಮ್ ಅನ್ನ ಮಾಡದೆ ಕೊಟ್ಟನ ಕೊಟ್ಟಿದ್ದ ಆಪ್ಷನ್ ನೋಡ್ರಿ ಲಿಟಲ್ ಬಾಯ್ಸ್ ಲಿಟಲ್ ಬಾಯ್ ಲಿಟಲ್ ಬಾಯ್ಸ್ ಲಿಟಲ್ ಬಾಯ್ ಕೊಟ್ಟಂತ ನೌನ್ಗೆ ಅಷ್ಟೇ ಮಾಡ್ಬೇಕು ನಾವು ಸಿಂಗ್ಯುಲರ್ ಇಂದ ಫ್ಲೂರಲ್ ಮಾಡಬೇಕು ಇಲ್ಲಿ ಲಿಟಲ್ ಬಾಯ್ಸ್ ಅಲ್ಲ ಕೊಟ್ಟಂತ BOY ಕೊಟ್ಟಂತ ವಾಯ್ ಹಿಂದ್ಗಡೆ ಏನಾದರೂ ಓಲ್ ಬಂತಂದ್ರ ಏನ್ ಮಾಡ್ಬೇಕು ಯಾವುದು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ BOY ಎಸ್ ಬರಬೇಕು ES ಅನ್ನ ಹಚ್ಚಬಾರ್ದು ಇಲ್ಲಿ ಏನ್ ಮಾಡ್ಯಾನಂದ್ರ ES ಹಚ್ಚನ ಇದು ಆಪ್ಷನ್ ತೆಗೆದ ಬಿಡ್ರಿ ಇಲ್ಲಿ ನೆಕ್ಸ್ಟ್ ಲಿಟಲ್ಸ್ ಅನ್ನೋದು ನೌನ್ ಅಲ್ಲ ಅದು ಇರೋದು ಅಡ್ಜೆಕ್ಟಿವ್ ಇದಕ್ಕೆ ಸಂಬಂಧ ಇಲ್ಲ ಲಿಟಲ್ಸ್ ಅಲ್ಲ ಇಲ್ಲಿ ಬರಬೇಕು ಇಲ್ಲಿ ಹಚ್ಚನ ಎಸ್ ಇದು ಸರಿ ಆಗುದಿಲ್ಲ ಲಿಟಲ್ ಬಾಯ್ಸ್ ಏನಾಗುತ್ತಂದ್ರ ಸರಿಯಾದ ಉತ್ತರ ಈ ಲಿಟಲ್ ಬಾಯ್ ತೆಗೆದ್ಬಿಡ್ರಿ ಆಪ್ಷನ್ ಸಿ ಏನಾಗುತ್ತಂದ್ರ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ವಿ ಟೇಸ್ಟ್ ವಿತ್ ಯುವರ್ ಟಂಗ್ ಏನಾದ್ರೂ ರುಚಿ ನೋಡ್ತೀವಿ ರುಚಿ ಯಾವರಿಂದ ನೋಡ್ತೀವಿ ತಕ್ಷಣ ಮೌತ್ ಟಂಗ್ ಟೀತ್ ಸ್ಟಮಕ್ ಯಾರಾದ್ರೂ ಹೊಟ್ಟಿಯಿಂದ ರುಚಿ ನೋಡ್ತಾರ ಆಗೋದಿಲ್ಲ ಸ್ಟಮಕ್ ತೆಗ್ದ ಬಿಡ್ರಿ ಟೀತ್ ಹಲ್ಲಿಂದ ರುಚಿ ನೋಡೋದಿಲ್ಲ ಅದನ್ನು ತಗೋಬಿಡ್ರಿ ಮೌತ್ ಇಂದ ಹಿಂಗೆ ತಿಕ್ಕೊಂಡು ನೋಡ್ತೀವಿ ರುಚಿ ಅದನ್ನು ತಗೋಬಿಡ್ರಿ ಅಂದ್ರೆ ಏನಾದ್ರೂ ರುಚಿ ನೋಡೋದ್ರೆ ಏನು ಮಾಡ್ತೀವಿ ನಾಲಿಗೆಯಿಂದ ರುಚಿ ನೋಡ್ತೀವಿ ಸರಿಯಾದ ಉತ್ತರ ಟೇಸ್ಟ್ ನೋಡೋದು ಟಂಗ್ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಅರ್ಥ ಈ ಕ್ಲಾಸ್ ಒಳಗೆ ಮಾಡಿವಿ ಅಂದ್ರೆ ಕೊಟ್ಟಂತ ಇಂಗ್ಲೀಷ್ ವರ್ಷನ್ದು 20 ಕ್ವಶನ್ ಬಿಡಿಸೀವಿ ಸ್ವಲ್ಪ ಡೀಪ್ ಹೇಳಿವಿ ಕೊಟ್ಟಂತ ಸೌಂಡ್ಸ್ಗಳಾಗಿರ್ಬೋದು ಆರ್ಟಿಕಲ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಕ್ವಶನ್ ಟ್ಯಾಗನ್ನ ಏನು ಮಾಡಿರಿ ಆಲ್ರೆಡಿ ಹೇಳಿವಿ ಅದನ್ನು ನೋಟ್ಸ್ ಮಾಡ್ಕೊಂಡು ಏನು ಮಾಡಿರಿ ಸರಿಯಾಗಿ ಓದ್ರಿ ಕೊಟ್ಟಂತ ನೆಕ್ಸ್ಟ್ ಎಕ್ಸಾಮ್ 25ಕ್ಕೆ ಬರುತ್ತೆ ಎಕ್ಸಾಮ್ 15ನೇ ತಾರೀಕು ಆ ಎಕ್ಸಾಮ್ ಒಳಗೆ ಕೊಟ್ಟಂತ ಕ್ಲಾಸನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೀರಿ ಓಕೆ ಧನ್ಯವಾದಗಳು